ಇವಾಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್ ಕಿಂಗ್ಸ್ ಮೀಟ್ ಡರ್ಬನ್ ಅಲ್ಲಿ ನಡೀತಾ ಇರುತ್ತೆ 1939 ಅಲ್ಲಿ. ಇದು ಅವಾಗ ಟೈಮ್ಲೆಸ್ ಟೆಸ್ಟ್ ಅಂತ ನಡೀತಾ ಇತ್ತು. ಅಂಟಿಲ್ ರಿಸಲ್ಟ್ ಯಾವಾಗ ಬರುತ್ತೋ ಅಲ್ಲಿ ತನಕ ಮ್ಯಾಚ್ ನಡೀತಾ ಇರುತ್ತೆ. ಸೊ 3ನೇ ದಿನ ಆಫ್ ದಿ ಟೆಸ್ಟ್ ಮ್ಯಾಚ್, ಹಾಗೆ ಸಂಡೇಸ್ ಎಲ್ಲ ಆಫ್ ಇರುತ್ತೆ ಇದರಲ್ಲಿ. ಸೊ ಫಸ್ಟ್ ಬ್ಯಾಟಿಂಗ್ ಸೌತ್ ಆಫ್ರಿಕಾ ಮಾಡ್ತಾರೆ, 530 ರನ್ ಹೊಡಿತಾರೆ. ಇದಕ್ಕೆ ರಿಪ್ಲೈ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇಂಗ್ಲೆಂಡ್ ಅವ್ರದ್ದು 316 ಬರುತ್ತೆ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾದವರು 481 ಫಾರ್ 8 ಡಿಕ್ಲೇರ್ ಮಾಡ್ತಾರೆ. ಸೊ ಇಂಗ್ಲೆಂಡ್ಗೆ ಟಾರ್ಗೆಟ್ 696 ಬೇಕಾಗಿರುತ್ತೆ. ಇಂಗ್ಲೆಂಡ್ ಅವರು 654 ಫಾರ್ 5 ಆಗಿರ್ತಾರೆ. ಜಸ್ಟ್ 42 ರನ್ಸ್ ಬೇಕಾಗಿರುತ್ತೆ. ಅಲ್ಲಿಗೂ ಎಕ್ಸ್ಟೆಂಡೆಡ್ ಡೇ ಆಫ್ ದಿ ಮ್ಯಾಚ್ ಆಗಿರುತ್ತೆ. ಬಟ್ ಅಂದ್ರೂ ಅವ್ರಿಗೆ ಫಿಕ್ಸೆಡ್ ಡಿಪಾರ್ಚರ್ ಇರೋದ್ರಿಂದ ಅವಾಗಿನ ಕಾಲದಲ್ಲೆಲ್ಲ ಶಿಪ್ಪಲ್ಲಿ ಹೋಗಬೇಕಾಗಿತ್ತು. ಇವಾಗ ಮಾಡರ್ನೈಸ್ಡ್ ಏರ್ ಟ್ರಾವೆಲ್ ಎಲ್ಲ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ಆ ಮ್ಯಾಚ್ನ ಅಬ್ಯಾಂಡನ್ ಮಾಡಿಬಿಟ್ಟು ಇಂಗ್ಲೆಂಡ್ ಅವರು ಮತ್ತೆ ಅವ್ರ ದೇಶಕ್ಕೆ ವಾಪಸ್ ತೆರಳಬೇಕಾಗತ್ತೆ. ಈ ಮ್ಯಾಚ್ 12 ದಿನ ನಡೆಯುತ್ತೆ. ಇಂಥ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಮತ್ತೆ ಬೇಕು ಅಂತಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.